ಸ್ನೇಹಿತರೆ, ಪಶ್ಚಿಮ ಏಷ್ಯಾದ ದೇಶಗಳು ಅಕ್ಷರಶಃ ಯುದ್ಧ ಪೀಡಿತ ಪ್ರದೇಶಗಳಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ನಡೆಸಿದ ಯುದ್ಧದಿಂದಾಗಿ ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆ ಆದರೂ ಕೂಡ ಇರಾನ್ ಇನ್ನೂ ಸೋಲೊಪ್ಪಿಕೊಂಡಿಲ್ಲ. ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ನೆಲೆಯೂರಿದ್ದ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು. ಇದರಿಂದ ಎಲ್ಲಾ ಗಲ್ಫ್ ದೇಶಗಳು ಯುದ್ಧ ಪೀಡಿತವಾಗಿ ಬದಲಾಗಿದೆ. ಈ ದುರಿತ ಕಾಲದ ಸಮಯದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರಿಗೆ ಕರೆ ಮಾಡಿ ನಾಗರಿಕರ ಸುರಕ್ಷತೆಗೆ ಹೆಚ್ಚು ಗಮನ ಕೊಡುವಂತೆ ಮನವಿ ಮಾಡಿದ್ದಾರೆ. 225 ವರ್ಷಗಳ ನಂತರ ಮೊದಲ ಬಾರಿ ಯುದ್ಧ ನೋಡುತ್ತಾ ಇರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಕ್ಕೂ ಕರೆ ಮಾಡಿ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಇರಾನ್ ಯುಎಇ ದೇಶದ ಮೇಲೆ ನಡೆಸಿದ ದಾಳಿಯನ್ನ ಭಾರತ ಖಂಡಿಸಿದೆ. ಈ ಮಧ್ಯೆ ಭಾರತದಲ್ಲಿರುವ ಕಮ್ಯುನಿಸ್ಟರು, ಕಾಂಗ್ರೆಸ್ಸಿಗರು ಇರಾನ್ ಮೇಲಿನ ದಾಳಿಯನ್ನ ಭಾರತದ ಸರ್ಕಾರವು ಖಂಡಿಸಬೇಕು ಎಂದೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಭಾರತ ಯುದ್ಧೋತ್ಸಾಹಿ ಇಸ್ರೇಲ್ ಅಮೆರಿಕ ಜೊತೆ ನಿಲ್ಲಬಾರದು ಎಂದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಭಾರತವು ಸಂಕಷ್ಟಕ್ಕೆ ಸಿಲುಕಿದ ಸಮಯದಲ್ಲಿ ಯಾವ ದೇಶವನ್ನು ಲೆಕ್ಕಿಸದೆ ಭಾರತಕ್ಕೆ ಸಹಾಯ ಮಾಡಿದ ಏಕೈಕ ದೇಶ ಅಂದರೆ ಅದು ಇಸ್ರೇಲ್. ಅದು 1962ರ ಭಾರತ ಚೀನಾ ಯುದ್ಧದಿಂದ ಹಿಡಿದು ಇತ್ತೀಚೆಗೆ ನಡೆದಂತಹ ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ವರೆಗೆ ಎಲ್ಲ ಕಷ್ಟ ಕಾಲದಲ್ಲೂ ಇಸ್ರೇಲ್ ಭಾರತಕ್ಕೆ ಬೆಂಬಲವಾಗಿ ನಿಂತಿತ್ತು, ಈಗಲೂ ನಿಂತಿದೆ. 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿ ಯುದ್ಧ ಸಾರಿದಾಗ ಭಾರತಕ್ಕೆ ನೆರವು ನೀಡುವಂತೆ ಇಸ್ರೇಲ್ಗೆ ಆಗಿನ ಪ್ರಧಾನಮಂತ್ರಿ ಆಗಿದ್ದ ನೆಹರು ಅವರು ಪತ್ರ ಬರೆದಿದ್ರು. ಆಗಿನ ಇಸ್ರೇಲ್ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ತಡ ಮಾಡದೆ ಭಾರತಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿಕೊಟ್ಟಿದ್ರು. ಇಷ್ಟು ಮಾತ್ರ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಚೀನಾದ ಈ ಭಾರತ ವಿರೋಧಿ ಆಕ್ರಮಣಕಾರಿ ನೀತಿಯನ್ನು ಕೂಡ ಖಂಡನೆ ಮಾಡಿದ್ರು. ಈ ವಿಚಾರದಲ್ಲಿ ಭಾರತದ ಪರವಾಗಿ ನಿಲ್ತೇವೆ ಅಂತ ಆಶ್ವಾಸನೆ ಮತ್ತು ಭರವಸೆಯನ್ನ ನೀಡಿದ್ರು. ನೆನಪಿಡಿ, ಆಗ ಇಸ್ರೇಲ್ ಜೊತೆಗೆ ಭಾರತವು ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿರಲಿಲ್ಲ. ಇಷ್ಟೆಲ್ಲ ಸಹಾಯ ಮಾಡಿದ ನಂತರವೂ ಕೂಡ ಭಾರತದ ಆಗಿನ ಸರ್ಕಾರಕ್ಕೆ ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನ ಸಾಧಿಸಬೇಕು ಅಂತ ಅನ್ನಿಸಲೇ ಇಲ್ಲ. 1965ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿಯೂ ಇಸ್ರೇಲ್ ಭಾರತದ ಜೊತೆಗೆ ಬಲವಾಗಿ ನಿಂತಿತ್ತು. ಆ ಸಮಯದಲ್ಲಿ ಇಸ್ರೇಲ್ ಭಾರತಕ್ಕೆ ಆಗಿನ ಅತ್ಯಾಧುನಿಕ ಯುದ್ಧೋಪಕರಣಗಳಾದ M58 160 mm ಮದ್ದುಗುಂಡುಗಳನ್ನ ಕಳುಹಿಸಿಕೊಟ್ಟಿತ್ತು. ಭಾರತಕ್ಕೆ ಸಹಾಯ ಮಾಡಲು ತನ್ನ ಆಪ್ತ ಮಿತ್ರ ಅಮೆರಿಕವನ್ನ ಧಿಕ್ಕರಿಸಿತ್ತು ಇಸ್ರೇಲ್. ಅದು 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯ. ಅಮೆರಿಕ ಪಾಕಿಸ್ತಾನದ ಪರವಾಗಿ ಬಲವಾಗಿ ನಿಂತಿತ್ತು. ಇಸ್ರೇಲ್ನ ಆಪ್ತ ಮಿತ್ರನೂ ಆಗಿರುವ ಅಮೆರಿಕವು ಭಾರತಕ್ಕೆ ಸಹಾಯ ಮಾಡದಂತೆ ಇಸ್ರೇಲ್ಗೆ ತಾಕೀತು ಕೂಡ ಮಾಡಿತ್ತು. ಆ ಸಮಯದಲ್ಲಿ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಭಾರತದ ಮೇಲೆ ಶಸ್ತ್ರಾಸ್ತ್ರ ನಿರ್ಬಂಧವನ್ನೂ ಹೇರಿತ್ತು. ಆದರೂ ಇಸ್ರೇಲ್ನ ಆಗಿನ ಪ್ರಧಾನಿ ಗೋಲ್ಡಾ ಮೀರ್ ಭಾರತಕ್ಕೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದ್ರು. ಆಗ ಇರಾನಿನ ಜೊತೆ ಇಸ್ರೇಲ್ನ ಸಂಬಂಧ ಚೆನ್ನಾಗಿಯೇ ಇತ್ತು. ಇರಾನ್ಗೆ ಕಳುಹಿಸುವ ಶಸ್ತ್ರಾಸ್ತ್ರಗಳಾದ 160 mm ಟೆಂಪೆಲ್ಲಾ ಮೋರ್ಟಾರ್ಸ್ ಗಳನ್ನ ರಹಸ್ಯವಾಗಿ ಭಾರತಕ್ಕೆ ಡೈವರ್ಟ್ ಮಾಡಲಾಗಿತ್ತು. ಆಗ ವಿಶ್ವಪ್ರಸಿದ್ಧವಾಗ್ತಾ ಇದ್ದ ಇಸ್ರೇಲಿ ಶಸ್ತ್ರಾಸ್ತ್ರ ಉದ್ಯಮದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಮಹತ್ತರವಾದ ಪಾತ್ರ ವಹಿಸಿದ್ದ ಜಬ್ಲುಡೋವಿಚ್ ಈ ರಹಸ್ಯ ಶಸ್ತ್ರಾಸ್ತ್ರ ಪೂರೈಕೆಯ ಭಾರತದ ಜೊತೆಗಿನ ಚರ್ಚೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. ಈ ಮೂಲಕ ಇಸ್ರೇಲ್ ಭಾರತಕ್ಕೆ ಸಹಾಯ ಮಾಡಲು ಆಪ್ತ ಮಿತ್ರನಾದ ಅಮೆರಿಕವನ್ನ ಧಿಕ್ಕರಿಸಿತ್ತು. ಭಾರತವನ್ನ ಇಸ್ರೇಲ್ ಎಷ್ಟೊಂದು ನಂಬಿಕಸ್ಥ ದೇಶವನ್ನಾಗಿ ನೋಡಿತ್ತು ಅನ್ನೋದು ಈ ವಿಚಾರದಿಂದ ಅರ್ಥ ಮಾಡಿಕೊಳ್ಳಬಹುದು. ಭಾರತವು ಇಸ್ರೇಲ್ಗೆ ಸಹಾಯ ಮಾಡುತ್ತಿದ್ದರೆ ಪಾಕಿಸ್ತಾನವು ಇವತ್ತು ಅಣ್ವಸ್ತ್ರ ದೇಶವಾಗಿ ಇರ್ತಾ ಇರಲಿಲ್ಲ. ಹೌದು, ಅದು 1980ರ ಸಮಯ ಪಾಕಿಸ್ತಾನದ ಕಹುತಾದಲ್ಲಿ ಪರಮಾಣು ಅಣ್ವಸ್ತ್ರ ಪರೀಕ್ಷೆ ತಯಾರಿ ನಡೆಸ್ತಾ ಇತ್ತು. ಇದಕ್ಕೆ ಅಮೆರಿಕ ಬೆಂಬಲವನ್ನ ನೀಡಿತ್ತು. ಆದರೆ ಇಸ್ರೇಲ್ ಮಾತ್ರ ಈ ಅಣ್ವಸ್ತ್ರ ಪರೀಕ್ಷೆಯನ್ನ ಇಸ್ಲಾಮಿಕ್ ಬಾಂಬ್ ಎಂದು ಕರೆದು ಇದು ಯಶಸ್ವಿ ಆದರೆ ಎಲ್ಲ ದೇಶಗಳಿಗೂ ಕಂಟಕವಾಗಬಹುದು ಎಂದು ಕಳವಳವನ್ನ ವ್ಯಕ್ತಪಡಿಸಿತ್ತು. ಇಷ್ಟು ಮಾತ್ರ ಅಲ್ಲ, ಹೇಗೆ ಇರಾನಿನ ಅಣ್ವಸ್ತ್ರ ಪರೀಕ್ಷೆಯನ್ನ ಹಂತ ಹಂತವಾಗಿ ನಾಶಪಡಿಸಿತ್ತೋ ಅದೇ ರೀತಿ ಪಾಕಿಸ್ತಾನದ ಅಣ್ವಸ್ತ್ರ ಪರೀಕ್ಷೆಯನ್ನು ನಾಶಪಡಿಸಲು ಯೋಜನೆಯನ್ನ ಸಿದ್ಧಪಡಿಸಿತ್ತು. ಇದಕ್ಕಾಗಿ ಭಾರತದ ಸಹಾಯವನ್ನೂ ಕೇಳಿತ್ತು. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಆರಂಭದಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಪಾಕಿಸ್ತಾನ ಪ್ರತೀಕಾರ ತೀರಿಸಬಹುದು ಅಥವಾ ಇದು ಸಂಪೂರ್ಣ ಯುದ್ಧಕ್ಕೆ ಕಾರಣವಾಗಬಹುದು. ಜೊತೆಗೆ ಅಮೆರಿಕದ ತೀವ್ರವಾದ ಒತ್ತಡದ ಕಾರಣದಿಂದ ಭಾರತವು ಈ ಯೋಜನೆಯಿಂದ ಹಿಂದೆ ನಡೆಯಿತು. ಒಂದು ವೇಳೆ ಅಂದು ಭಾರತ ಇಸ್ರೇಲ್ಗೆ ಸಹಾಯ ಮಾಡ್ತಾ ಇದ್ರೆ ಇವತ್ತು ಪಾಕಿಸ್ತಾನ ಅಣ್ವಸ್ತ್ರ ಹೊಂದಿದ್ದ ದೇಶವಾಗಿ ಇರ್ತಿರ್ಲಿಲ್ಲ. ಭಾರತಕ್ಕೆ ಇಸ್ರೇಲ್ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ರೂ ಕೂಡ ಭಾರತ ಮಾತ್ರ 1992ರವರೆಗೆ ಇಸ್ರೇಲ್ ಜೊತೆಗೆ ಅಧಿಕೃತವಾಗಿ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿರಲೇ ಇಲ್ಲ. 1992ರಲ್ಲಿ ಆಗಿನ ಪ್ರಧಾನಿ PV ನರಸಿಂಹರಾವ್ ಅವರು ಇಸ್ರೇಲ್ ಜೊತೆಗೆ ಅಧಿಕೃತ ರಾಜತಾಂತ್ರಿಕ ಸಂಬಂಧಕ್ಕೆ ಸಹಿ ಹಾಕಿದರು. ಅನಂತರವೇ
ತಕ್ಷಣವೇ ಎರಡೂ ದೇಶಗಳಲ್ಲಿ ರಾಯಭಾರ ಕಚೇರಿಗಳು ತೆರೆದುಕೊಂಡವು. ಇನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಇಸ್ರೇಲ್ ಸಹಾಯ ಮಾಡಿದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಭಾರತಕ್ಕೆ ಬೇಕಾದ ಎಲ್ಲ ಮಿಲಿಟರಿ ಸಹಾಯವನ್ನ ಇಸ್ರೇಲ್ ಒದಗಿಸಿಕೊಟ್ಟಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಭಾರತದ ಜೊತೆಗೆ ಇಸ್ರೇಲ್ ಗಟ್ಟಿಯಾಗಿ ನಿಂತಿತ್ತು. ಇಂತಹ ಪರಮಾಪ್ತ ದೇಶದ ಜೊತೆ ಭಾರತ ನಿಲ್ಲುವುದು ಈ ಕಾಲದ ಅವಶ್ಯಕತೆ ಕೂಡ. ಹಾಗಂತ ಭಾರತವು ನಾಗರಿಕರ ಮೇಲೆ ದಾಳಿ ಮಾಡುವುದನ್ನು ಎಂದೂ ಪ್ರೋತ್ಸಾಹ ಮಾಡುವುದಿಲ್ಲ. ಈ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರಧಾನಿಗೆ ಕರೆ ಮಾಡಿದ ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಗೆ ಆಗ್ರಹ ಮಾಡಿರುವುದು. ಇಸ್ರೇಲ್ನ ಪ್ರವಾಸದ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ದು ಕೂಡ ಇದನ್ನೇ. ಇಂಡಿಯಾ stands with Israel firmly with full conviction in this moment and beyond.